ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದಂಥ ಒಂದು ಪ್ರಮುಖ ಖನಿಜಾಂಶ. ಈ ಪ್ರಮುಖ ಖನಿಜಾಂಶಗಳಲ್ಲಿ ಕೊರತೆ ಕಾಣಿಸ್ಕೊಂಡ್ರೆ ಮೊದಲಿಗೆ ಸಮಸ್ಯೆ ಕಾಣಿಸ್ಕೊಳ್ಳೋದು ದೇಹದ ಮೂಳೆಗಳಲ್ಲಿ, ಹಲ್ಲುಗಳು ದುರ್ಬಲ ಆಗೋದು, ಬೆನ್ನು ಮತ್ತು ಮೊಣಕಾಲುಗಳಲ್ಲಿ ನೋವು ಕಾಣಿಸ್ಕೊಳ್ಳೋದು, ಉಗುರುಗಳು ಅರ್ಧಕ್ಕೆ ಮುರಿದು ಬೀಳೋದು, ಮಾಂಸಖಂಡಗಳ ನೋವು ಕಾಣಿಸ್ಕೊಳ್ಳೋದು ಹಾಗೂ ಮಹಿಳೆಯರಿಗೆ ಮುಟ್ಟಿನ ಸಂದರ್ಭದಲ್ಲಿ ಅತಿಯಾದ ರಕ್ತಸ್ರಾವದ ಜೊತೆಗೆ ಹೊಟ್ಟೆ ನೋವಿನ ಸಮಸ್ಯೆ ಕೂಡ ಹೆಚ್ಚಿರುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗದಂತೆ ನೋಡ್ಕೊಳ್ಬೇಕು. ಹಾಗಾದರೆ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗದಂತೆ ನೋಡ್ಕೊಳ್ಳೋದು ಹೇಗೆ? ಹಸುವಿನ ಹಾಲು, ಮೊಸರು ಅಥವಾ ಚೀಸ್, ಬಾದಾಮಿಯಂಥ ಡೈರಿ ಉತ್ಪನ್ನಗಳು ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತೆ ಅಂತ ಜನ ಅಂದ್ಕೊಂಡಿದ್ದಾರೆ. ಆದರೆ ನಮಗೆ ಸಿಗುವಂಥ ಕೆಲವೊಂದು ಬಗೆಯ ಆಹಾರ ಪದಾರ್ಥಗಳು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತೆ. ಅಂದರೆ 21 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ. ಮೊದಲನೇದು 100 ಗ್ರಾಂ ನುಗ್ಗೆ ಸೊಪ್ಪಿನ ಪುಡಿ ಸುಮಾರು 2367 ಮಿಲಿಗ್ರಾಂ ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತೆ. ಇನ್ನು 100 ಗ್ರಾಂ ಬೇಯಿಸಿದ ಆಲೂಗಡ್ಡೆಯಲ್ಲಿ ಸುಮಾರು 4546 ಮಿಲಿಗ್ರಾಂ ಕ್ಯಾಲ್ಸಿಯಂ ಇದೆ. ಇನ್ನು 100 ಗ್ರಾಂ ಎಳ್ಳಿನಲ್ಲಿ ಸುಮಾರು 1283 ಮಿಲಿಗ್ರಾಂ ಕ್ಯಾಲ್ಸಿಯಂ ಇದೆ. ಇನ್ನು 100 ಗ್ರಾಂ ತಾಳೆ ಬೆಲ್ಲದಲ್ಲಿ 1252 ಮಿಲಿಗ್ರಾಂ ಕ್ಯಾಲ್ಸಿಯಂ ಇರುತ್ತೆ. ಹಾಗೇನೆ 100 ಗ್ರಾಂ ಕರಿಬೇವಿನ ಸೊಪ್ಪಿನಲ್ಲಿ ಸುಮಾರು 659 ಮಿಲಿಗ್ರಾಂ ಕ್ಯಾಲ್ಸಿಯಂ ಹೊಂದಿರುತ್ತೆ. ಇನ್ನು 100 ಗ್ರಾಂ ಚಿಯಾ ಬೀಜಗಳಲ್ಲಿ ಸುಮಾರು 631 ಮಿಲಿಗ್ರಾಂ ಕ್ಯಾಲ್ಸಿಯಂ ಕಂಡು ಬರುತ್ತೆ. ಸೊ ನೀವು ಈ ಆಹಾರ ಪದಾರ್ಥಗಳನ್ನು ಸಹ ನಿಯಮಿತವಾಗಿ ಸೇವನೆ ಮಾಡುವ ಮೂಲಕ ದೇಹದಲ್ಲಿನ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸಿಕೊಳ್ಳಬಹುದು.